हीरा इस्लामिक चैनल नूरी जोन बल्लारी को आज ही सब्सक्राइब करें, बेल आइकॉन क्लिक करें और हमारी हौसला अफजाई के लिए लाइक, कमेंट और शेयर भी करें। ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸ್ನೇಹಿತರೆ ಮತ್ತು ವೀಕ್ಷಕರೇ, ಇದು ಮೊದಲೇ ವಿಡಿಯೋ ಕನ್ನಡ ಭಾಷೆಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಈ ಸೀರೀಸಲ್ಲಿ ನಂಬಿಕೆ ಅಂದರೆ ಏನು, ಇಮಾನ್ ಅಂದರೆ ಏನು, ಮತ್ತು ಒಬ್ಬ ವ್ಯಕ್ತಿ ಮುಸಲ್ಮಾನ್ ಆಗಬೇಕಂತಂದರೆ ಏನೇನು ಅಂಶಗಳಿದ್ದಾವೆ, ಯಾವ್ಯಾವ ವಿಚಾರಗಳು ಮತ್ತು ಯಾವ್ಯಾವ ನಂಬಿಕೆಯನ್ನು ಅವನು ಇಟ್ಕೊಂಡ್ರೆ ಅಥವಾ ಅವನ ಮನಸ್ಸಲ್ಲಿ ಇಟ್ಕೊಂಡ್ರೆ ಅವನು ಮುಸಲ್ಮಾನ್ ಆಗ್ತಾನೆ, ಅದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾವು ಈ ವಿಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ. ಇದು ಶಾರ್ಟ್ ವಿಡಿಯೋಸ್ ಇರುತ್ತೆ. ಯಾವಾಗ ನಮಗೆ ಟೈಮ್ ಸಿಗುತ್ತೆ ಅವಾಗ ಮಧ್ಯದಲ್ಲಿ ನಾವು ಈ ವಿಡಿಯೋಸನ್ನು ಸೀರೀಸನ್ನು ಸ್ಟೆಪ್ ವೈಸ್, ಎಪಿಸೋಡ್ ವೈಸ್ ನಾವು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಅಂತ. ಇದರಲ್ಲಿ ಮೊದಲನೇದಾಗಿ ಒಬ್ಬ ವ್ಯಕ್ತಿ ಮುಸಲ್ಮಾನ್ ಆಗಬೇಕಂತಂದರೆ ಕೆಲವೊಂದು ವಿಚಾರಗಳು, ಕೆಲವೊಂದು ನಂಬಿಕೆಗಳನ್ನು ಅವನು ಮನಸ್ಸಲ್ಲಿ, ಅವನ ವಿಚಾರಗಳಲ್ಲಿ ಯಾವ ರೀತಿ ನಮ್ಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರು ಹೇಳಿದಾರ ಅದೇ ರೀತಿ ಅವನ ವಿಚಾರಗಳು, ಅವನ ನಂಬಿಕೆ ಇದ್ದರೆ ಆ ವ್ಯಕ್ತಿ ಮುಸಲ್ಮಾನ್ ಆಗ್ತಾನೆ. ಅದರಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಂಡ್ರೆ ಆ ವಿಚಾರದಲ್ಲಿ ಅಥವಾ ಆ ನಂಬಿಕೆಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದಾರ ಅಥವಾ ಅವರು ಏನು ಪ್ರವಚನ ಮಾಡಿದಾರ ಅದರಲ್ಲಿ ಏನಾದರೂ ಬದಲಾವಣೆ ಆದರೆ ಅಥವಾ ಅದರ ವಿರುದ್ಧ ಅವನಿಗೆ ಏನು ವಿಚಾರಗಳಾದರೆ ಅವನು ಮುಸಲ್ಮಾನ್ ಇರೋದಿಲ್ಲ. ಅವನಿಗೆ ನಾವು ಮುಸಲ್ಮಾನ್ ಅಂತ ಹೇಳೋಕ್ಕೆ ಆಗೋದಿಲ್ಲ. ಅದರಲ್ಲಿ ಮೊದಲನೇದಾಗಿ ಇಮಾನ್ ಅಂದರೆ ಏನು ಅಂತ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನಿಂದ, ದೇವರಿನಿಂದ ಅವರು ಏನೇನು ವಿಚಾರಗಳು, ಅವರು ಏನೇನು ನಿಯಮಗಳು ತಂದಿದಾರ ಅದನ್ನು ಮನಸ್ಸಿಂದ ಅದು ಸತ್ಯ ಅಂತ ಸ್ವೀಕರಿಸಿ ಮತ್ತು ಅದರ ಮೇಲೆ ಪಾಲನೆ ಮಾಡಿದ ವ್ಯಕ್ತಿಗೆ ನಾವು ಮುಸಲ್ಮಾನ್ ಅಂತ ಹೇಳ್ತೀವಿ. ಅದನ್ನು ಸ್ವೀಕರಿಸಿದರೆ ಅದಕ್ಕೆ ಈಮಾನ್ ಅಂತ ಹೇಳ್ತೀವಿ. ಅದರಲ್ಲಿ ಕೆಲವೊಂದು ಮುಖ್ಯಾಂಶಗಳು ಯಾವ್ಯಾವ ಬರ್ತಾವಂತಂದರೆ, ಒಂದೇ ಅಲ್ಲಾಹನ ಬಗ್ಗೆ ನಂಬಿಕೆ ಇಡೋದು, ಅದೇ ರೀತಿ ಪ್ರವಾದಿಗಳು ಯಾರ್ಯಾರು ಈ ಭೂಮಿ ಮೇಲೆ ಬಂದಿದ್ದಾರ, ದೇವರ ಸಂದೇಶ ತಗೊಂಡು ಅವ್ರ ಬಗ್ಗೆ ಯಾವ ರೀತಿ ನಂಬಿಕೆ ಇಟ್ಕೋಬೇಕು, ಅದೇ ರೀತಿ ಆ ಪುಸ್ತಕಗಳು, ದೇವರು ಅಲ್ಲಾಹನಿಂದ ಏನು ಸಂದೇಶ ಮನುಷ್ಯರಿಗೆ ಬಂದಿದೆ, ಕೆಲವೊಂದು ಪುಸ್ತಕಗಳು ಇದ್ದಾವೆ, ಅದ್ರ ಬಗ್ಗೆ ಯಾವ ರೀತಿ ನಮ್ಮ ನಂಬಿಕೆ ಇರಬೇಕು, ಅದೇ ರೀತಿ ದೇವದೂತಗಳು, ಫರಿಷ್ಠೆ ಅಂತ ಹೇಳ್ತೀವಿ ನಾವು, ಅವ್ರ ಬಗ್ಗೆ ನಮ್ಗೆ ಯಾವ ರೀತಿ ನಂಬಿಕೆ ಇರಬೇಕು, ಅದೇ ರೀತಿ ಈ ಜೀವನ ನಾವು ಡೆತ್ ಆಗಿದ ಮೇಲೆ, ಸತ್ತಿದ ಮೇಲೆ ನಮ್ಮ ಜೀವನ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಯಾವ ರೀತಿ ನಂಬಿಕೆ ಇಟ್ಕೋಬೇಕು, ಅದೇ ರೀತಿ ಸ್ವರ್ಗ ಬಗ್ಗೆ, ಜನ್ನತ್ ಅಂತ ಹೇಳ್ತೀವಿ ನಾವು, ನರಕ, ಜಹನ್ನಮ್ ಅಂತ ಹೇಳ್ತೀವಿ. ಇಂಥವು ಕೆಲವೊಂದು ವಿಷಯಗಳ ಬಗ್ಗೆ ಯಾವ ರೀತಿ ನಮ್ಮ ನಂಬಿಕೆ ಇರಬೇಕು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದಾರ ಅದರ ತಕ್ಕಂತಲೇ ನಮ್ಮ ವಿಚಾರಗಳು, ನಮ್ಮ ನಂಬಿಕೆ ಇದ್ದರೆ ಆ ವ್ಯಕ್ತಿ ಮುಸಲ್ಮಾನ್ ಆಗ್ತಾನೆ. ಅದರಲ್ಲಿ ಏನಾದರೂ ಬದಲಾವಣೆ ಆದರೆ ಅದರದ್ದು ವಿರುದ್ಧ ಆ ವ್ಯಕ್ತಿ ಏನಾದರೂ ಅವನ ಮನಸ್ಸಲ್ಲಿ ನಂಬಿಕೆ ಇಟ್ಕೊಂಡ್ರೆ ಅವನು ಮುಸಲ್ಮಾನ್ ಇರುವುದಿಲ್ಲ. ಇದ್ರದ್ದು ಮಹತ್ವ ಏನಂತಂದರೆ, ಒಬ್ಬ ವ್ಯಕ್ತಿ ಅವನ ಇಡೀ ಜೀವನ ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾನ, ಪುಣ್ಯ ಕೆಲಸಗಳು ಮಾಡ್ತಾ ಇದ್ದಾನ, ಜನಕ್ಕೆ ಸಹಾಯ ಮಾಡ್ತಾ ಇದ್ದಾನ, ಆದರೆ ಅವನ ನಂಬಿಕೆ, ಅವನ ಇಮಾನ್ ಕರೆಕ್ಟಾಗಿ ಇಲ್ಲ ಅಂತಂದರೆ, ಪ್ರವಾದಿ ಏನು ಹೇಳಿದಾರ ಅದರ ತಕ್ಕಂಥ ಇಲ್ಲ ಅಂತಂದರೆ, ಅವನು ಏನೇನು ಪುಣ್ಯ ಕೆಲಸ ಮಾಡಿದಾನ ಅದರದ್ದು ಫಲ, ಅದರದ್ದು ಫಲಿತಾಂಶ ಅವನಿಗೆ ಇಲ್ಲೇ ಸಿಗುತ್ತೆ, ಇದೇ ಜೀವನದಲ್ಲಿ ಸಿಗುತ್ತೆ. ಅವನು ಸತ್ತಿದ ಮೇಲೆ, ಯಾಕಂತಂದರೆ ಅವನ ನಂಬಿಕೆ, ಅವನ ಇಮಾನ್ ಸ್ವೀಕರಿಸಿಲ್ಲ ಮತ್ತು ಪ್ರವಾದಿ ಏನು ಹೇಳಿದಾರ ಅದರ ತಕ್ಕಂತೆಯೇ ಅವನ ನಂಬಿಕೆ ವಿಚಾರಗಳು ಇಲ್ಲ. ಅದರಿಂದ ಅವನು ಸತ್ತಿದ ಮೇಲೆ ಆ ಜೀವನ ಏನಿರುತ್ತೆ ಪರಲೋಕದಲ್ಲಿ, ಅವನಿಗೆ ಸ್ವರ್ಗದಲ್ಲಿ ಸ್ವಲ್ಪನೂ ಜಾಗ ಸಿಗುವುದಿಲ್ಲ. ಅದು ಬಿಟ್ಟು ಒಬ್ಬ ವ್ಯಕ್ತಿ ಸಣ್ಣ ಪುಟ್ಟ ಅವನೇನಾದರೂ ಪಾಪ ಮಾಡಿದಾನ, ಅವನಿಂದ ಏನಾದರೂ ತಪ್ಪಾಯಿತು, ಆದರೆ ಅವನ ನಂಬಿಕೆ, ಅವನ ವಿಚಾರಗಳು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದಾರ ಅವನು ಇಮಾನ್ ಸ್ವೀಕರಿಸಿದನ ಅಂತಂದರೆ, ಅವನು ಏನೇನು ಸಣ್ಣ ಪುಟ್ಟ ಪಾಪಗಳು ಮಾಡಿದಾನ
ಅದರ ಶಿಕ್ಷೆ, ಅದರದ್ದು ಪನಿಷ್ಮೆಂಟ್ ಅವನಿಗೆ ನರಕದಲ್ಲಿ ಕೊಟ್ಟು, ಯಾಕಂತಂದರೆ ಅವನು ಈಮಾನ್ ಇದೆ ಮತ್ತು ಅವನ ವಿಚಾರಗಳು, ಅವನ ನಂಬಿಕೆಗಳು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಹೇಳಿದರಲ್ಲ ಅದರ ತಕ್ಕಂತನೇ ಇದೆ. ಅದರಿಂದ ಅವನ ಈಮಾನ್ ಇಂದ ಅವನಿಗೆ ಮತ್ತೆ ವಾಪಸ್ ಸ್ವರ್ಗದಲ್ಲಿ ಜಾಗ ಸಿಗುತ್ತೆ. ಅದಕ್ಕಾಗಿ ಈ ನಮ್ಮ ಇಮಾನ್ ಮತ್ತು ನಮ್ಮ ಅಕೀದಾ ಅಂತ ಹೇಳ್ತೀವಲ್ಲ, ನಮ್ಮ ವಿಚಾರಗಳು, ನಮ್ಮ ನಂಬಿಕೆಗಳು, ಇದು ಬಹಳ ಮಹತ್ವ ಇರುತ್ತೆ. ಅದಾಗಿದ ಮೇಲೆ ನಮ್ಮ ನಮಾಜು, ನಾವು ಉಪವಾಸ ಇರೋದು, ನಾವು ದಾನ ಮಾಡೋದು, ಅದೇ ರೀತಿ ನಾವು ಹಜ್ಗೆ ಹೋಗೋದು, ಈ ಎಲ್ಲ ಕೆಲಸಗಳು ನಾವು ಆಮೇಲೆ ಇದ್ರದ್ದು ನಮಗೆ ಲಾಭ ಸಿಗುತ್ತೆ. ಮೊದಲನೇದಾಗಿ ನಮ್ಮದು ಇಮಾನ್, ನಮ್ಮದು ನಂಬಿಕೆ, ನಮ್ಮದು ವಿಚಾರಗಳು ಏನಿದೆ ಅದು ಸರಿಯಾಗಿರಬೇಕು. ಅದ್ರ ಬಗ್ಗೆ ನಾವು ಮಾಹಿತಿ, ಅದ್ರ ಬಗ್ಗೆ ನಮಗೆ ಜ್ಞಾನ ಇರಬೇಕು, ಅದ್ರ ಬಗ್ಗೆ ನಾವು ಕಲಿಬೇಕು. ಮತ್ತು ಅದರ ಬಗ್ಗೆ ನಮಗೆ ಮಾಹಿತಿ ಕಲಿಯೋದು ಪ್ರತಿಯೊಂದು ಮನುಷ್ಯನ ಮೇಲೇನೂ, ಮತ್ತು ಸ್ಪೆಷಲಿ ಒಬ್ಬ ಮುಸಲ್ಮಾನ್ ಅಂತ ಅವನ ಹೆಸರು ಇಟ್ಕೊಂಡಿದ್ದಾನಂತಂದರೆ ಅವನ ಮೇಲೆ ಕಡ್ಡಾಯವಾಗಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದು ಅವನಿಗೆ ಕಂಪಲ್ಸರಿ ಇರುತ್ತೆ. ಇಲ್ಲಂತಂದರೆ ಯಾವ ಮಾತು ಹೇಳಿದರೆ, ಯಾವ ವಿಚಾರಗಳು, ಯಾವ ನಂಬಿಕೆ ಅವ್ನು ಇಟ್ಕೊಂಡ್ರೆ ಯಾವಾಗ ಅವ್ನು ಇಮಾನ್ ಹೋಗ್ಬಿಡುತ್ತೆ, ಅವ್ನು ಮುಸಲ್ಮಾನ್ ಇರುವುದಿಲ್ಲ ಅಂತ ಅವನಿಗೆ ಗೊತ್ತಾಗಿರಲಿಲ್ಲ. ಅದರಿಂದ ಅವನದು ಈ ಜೀವನವೂ ನಾಶ ಆಗುತ್ತೆ, ಮತ್ತು ಅವನು ಸತ್ತಿದ ಮೇಲೇನೂ ಅವನಿಗೆ ಸ್ವರ್ಗದಲ್ಲಿ ಸ್ವಲ್ಪನೂ ಜಾಗ ಸಿಗೋದಿಲ್ಲ. ಸೊ ಇಂಥವು ಇನ್ನೂ ಸ್ವಲ್ಪ ಮಾಹಿತಿ ತೊಗೊಂಡು ಇನ್ನೊಂದು ಸಲ ನಾವು ಇನ್ನೊಂದು ವಿಡಿಯೋ ತೊಗೊಂಡು ಬರ್ತೀವಿ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.